ಗೈಸ್, ಕೊನೆಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡೇ ಬಿಟ್ಟೆ. ನಮಸ್ಕಾರ ಸ್ನೇಹಿತರೆ. ನಂದು ಮಾರುತಿ ಯಾದವ್ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ನಾನು 2023 ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಏನಪ್ಪ, ನಾಳೆ ಮಾಡೋಣ, ನಾಡ್ದು ಮಾಡೋಣ, ವರ್ಷ ಬಿಟ್ಕೊಂಡು ಮಾಡೋಣ, 15 ದಿವಸ ಬಿಟ್ಕೊಂಡು ಮಾಡೋಣ ಅಂತ ಇದೇ ಲೇಟ್ ಆಗಿತ್ತು. ನನ್ನ ಎಷ್ಟೋ ಹುಡುಗರಿಗೆ ಯೂಟ್ಯೂಬರ್ ಆಗಬೇಕು, ಕನ್ನಡ ಕ್ರಿಯೇಟರ್ ಆಗಬೇಕು ಅಂತ ಒಂದು ದೊಡ್ಡ ಆಸೆ ಇರುತ್ತೆ. ಅದ್ರಲ್ಲಿ ನಾನು ಒಬ್ಬ. ನನಗೆ ಕನ್ನಡ ಕ್ರಿಯೇಟರ್ಸಲ್ಲಿ ಇಷ್ಟ ಆಗೋರು ಅಂದರೆ ಟಿಪಿಕಲ್ ಕನ್ನಡಿಗ, ಆಮೇಲೆ ವಿನಯ್, ವಿಕಾಸು, ಆಮೇಲೆ ಕಿತ್ತಡಿ ಕಿರಣ್ ಅವರು, ಡಿ ವಿ ಕನ್ನಡ, ಆಮೇಲೆ ಇನ್ನೂ ಬೇಜಾನ್ ಜನ ಅವರೇ. ಅದಕ್ಕೋಸ್ಕರ ನಾವು ಏನೋ ಒಂದು ಮಾಡಬೇಕಲ್ಲ ಯೂಟ್ಯೂಬಲ್ಲಿ ಅಂದ್ಕೊಂಡು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಥರ ಕಂಟೆಂಟ್ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಗೌತಮ್ ನಾಯ್ಡು ಅವರು ಅವರೇ. ಆಮೇಲೆ ಡೈಲಿ ವ್ಲಾಗ್ಸಲ್ಲಿ ನನಗೆ ತುಂಬ ಇಷ್ಟ ಆಗೋ ಸಾಮ್ ಸಮೀರು, ತುಂಬ ವಿಡಿಯೋ ಸೂಪರ್ ಆಗಿರುತ್ತೆ. ಆಮೇಲೆ ಮಂಜುನಾಥ್ ಅಂತ ಒಬ್ಬರು ಅವರೇ, ಇಲ್ಲಿ ನೆಲಮಂಗಲ ಪಕ್ಕ ಹಳ್ಳಿನೇ, ನಮ್ಮದು ಹಳ್ಳಿನೇ, ಹೇಳ್ಬೇಕು ಶಿವನ ಹತ್ರ. ಅವ್ರದ್ದು ಜಿ ವಿ ಫ್ಯಾಮಿಲಿ ವ್ಲಾಗ್ಸ್ ಅಂತ ಏನೋ ಇದೆ, ಸೂಪರ್ ಮಾಡ್ತಾರೆ ವಿಡಿಯೋಗಳು. ಆಚಾರ್ಯ ಕಾಲೇಜ್ಗೆ ಹೋಗ್ತಾರೆ ಅವರು. ನಾನು ಅವಾಗ ನೋಡ್ತಾ ಇರ್ತೀನಿ ವಿಡಿಯೋಗಳು, ಸೂಪರ್ ಆಗಿರುತ್ತೆ. ಇನ್ಸ್ಟಾಗ್ರಾಮಾಗೆಲ್ಲ ರೀಲ್ಸಲ್ಲಿ ಹಾಕ್ತಾ ಇದ್ದಾರೆ. ಅವನ್ನೆಲ್ಲ ನೋಡಿ ನಾನು ಯೂಟ್ಯೂಬರ್ ಆಗಬೇಕು ಅಂತ ನಾನು ರೀಸೆಂಟಾಗಿ ಒಂದು ವಾರ 15 ದಿವಸ ಆಯ್ತೇನೋ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಂಟೆಂಟ್ ಮಾಡಿದರೆ ಬೇಗ ಜನಕ್ಕೆ ಇಷ್ಟ ಆಗುತ್ತೆ. ಆ ಥರ ಯಾವ್ದಾದ್ರು ನಿಮ್ಮದು ಐಡಿಯಾಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅದೇ ಥರ ವೀಡಿಯೋಗಳನ್ನ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡ್ತೀನಿ ಅಂತ ನೀವು ಕಾದು ನೋಡಬೇಕು. ನನಗೆ ಐಡಿಯಾ ಎಲ್ಲ ನೋಡ್ತೀನಿ, ಚೆನ್ನಾಗೇ ಮಾಡ್ತೀನಿ, ನಿಮಗೆಲ್ಲ ಇಷ್ಟ ಆಗೋ ಥರನೇ ವೀಡಿಯೋ ಮಾಡ್ತೀನಿ ಅಂತ ಈ ವ್ಲಾಗ್ ನಿಮಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಗೈಸ್.